ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹೈ ವೋಲ್ಟೇಜ್ ಡ್ರಾಮಾಕ್ಕೆ ಕ್ಲೈಮ್ಯಾಕ್ಸ್ ಹಾಡೋ ಕಾಲ ಬಂದೇ ಬಿಡ್ತು. ಹೌದು, ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ನಡೆಸಿದ ಆ ಗಪ್ಚುಪ್ ಮೀಟಿಂಗ್ಗಳ ರಹಸ್ಯ ಕೊನೆಗೂ ಬಯಲಾಗಿದೆ. ಇಷ್ಟು ದಿನ ಸಸ್ಪೆನ್ಸ್ ಮೂಡಿಸಿದ್ದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಈಗ ಇಡೀ ರಾಜ್ಯದ ಕಣ್ಣು ನೆಟ್ಟಿರೋದು ಕನಕಪುರದ ಬಂಡೆ ಡೈನಮಿಕ್ ಲೀಡರ್ ಡಿಕೆ ಶಿವಕುಮಾರ್ ಅವ್ರ ಮೇಲೆ. ದೆಹಲಿಯಿಂದ ಬಂದಿದೆ ಡಿಕೆಶಿ ಸಂಪುಟದ ಎಕ್ಸ್ಕ್ಲೂಸಿವ್ ಲಿಸ್ಟ್. ಯಾರಿಗೆ ಒಲಿಯಲಿದೆ ಮಂತ್ರಿ ಭಾಗ್ಯ, ಯಾರ ಖಾತೆ ಎಗರಿ ಹೋಗುತ್ತೆ? ಅಷ್ಟೇ ಅಲ್ಲ, CLP ನಾಯಕರ ಆಯ್ಕೆಗೆ ನಾಳೆ ಬೆಂಗಳೂರಿನಲ್ಲಿ ನಡೀತಿರೋ ಆ ಹೈ ಪ್ರೊಫೈಲ್ ಮೀಟಿಂಗ್ನ ಅಸಲಿ ಕತೆ ಏನು? ಎಲ್ಲಕ್ಕಿಂತ ಹೆಚ್ಚಾಗಿ KPCC ಅಧ್ಯಕ್ಷ ಗಾದಿಗೆ ಬಂದಿರೋ ಆ ಅಚ್ಚರಿಯ ಹೆಸರು ಯಾರು ಗೊತ್ತಾ? ಈ ವಾರವೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಈ ಇಡೀ ಇನ್ಸೈಡ್ ಸ್ಟೋರಿನ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ನೂತನ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಕರೆದಿದೆ. ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲೇ ಹೊಸ ಸಂಪುಟದ ಫೈನಲ್ ಬ್ಲೂ ಪ್ರಿಂಟ್ ಸಿದ್ಧವಾಗಿದೆ. ನಾಳಿನ ಮೀಟಿಂಗ್ನಲ್ಲಿ DK ಶಿವಕುಮಾರ್ ಅವರನ್ನು ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿ ಹೈಕಮಾಂಡ್ ಸಿದ್ಧಪಡಿಸಿದ ಲಿಸ್ಟ್ಗೆ ಅಂತಿಮ ಮೊಹರು ಒತ್ತಲಾಗುತ್ತೆ. ಮೂಲಗಳ ಪ್ರಕಾರ ಇದೇ ವಾರದಲ್ಲಿ ಅಂದರೆ ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಭರ್ಜರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈಗ ಎಲ್ಲರ ಕುತೂಹಲ ಇರೋದು DKಶಿ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಅಂತ. ಮೊದಲನೇದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಅವರು ಯಾವ ಜವಾಬ್ದಾರಿ ತಗೊಳ್ತಾರೆ ಅಂತ ನೋಡೋದಾದ್ರೆ, ಸರ್ಕಾರದ ಹಿಡಿತ ತನ್ನ ಕೈಲೇ ಇರಬೇಕು ಅಂತ ಹಣಕಾಸು ಖಾತೆನ ತಾವೇ ಇಟ್ಕೊಳ್ಬೋದು. ಜೊತೆಗೆ ಗುಪ್ತಚರ ಇಲಾಖೆನೂ ತಾವೇ ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಫೈನಲ್ ಆಗಿದೆ. ಆದರೆ ಅವರು ಹಾಕಿರೋ ಒಂದು ಪಟ್ಟು ಹೈಕಮಾಂಡ್ಗೆ ಇಕ್ಕಟ್ಟು ತಂದಿದೆ. ಅವರ ಡಿಮ್ಯಾಂಡ್ ಏನಪ್ಪ ಅಂದರೆ, ಅವರಿಗೆ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನನೂ ಕೊಡಬೇಕು ಅನ್ನೋ ಡಿಮ್ಯಾಂಡ್ನ ಹೈಕಮಾಂಡ್ ಎದುರುಗಡೆ ಇಟ್ಟಿದ್ದಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಹಲವು ಹಿರಿಯ ನಾಯಕರು ನಮಗೆ ಸಚಿವ ಸ್ಥಾನ ಬೇಡ, ಬರೀ KPCC ಒಂದೇ ಕೊಟ್ಟರು ಸಾಕು, ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ Dr. G. ಪರಮೇಶ್ವರ್ ಅವರು ತಮಗೆ DCM ಕೊಡಿ ಅಥವಾ ಹಣಕಾಸು ಖಾತೆ ಕೊಡಿ. ಹಣಕಾಸು ಖಾತೆನ ಏನಾದರೂ ಮುಖ್ಯಮಂತ್ರಿಗಳೇ ಇಟ್ಕೊಳ್ಳೋದಾದ್ರೆ ಬರೀ KPCC ಅಧ್ಯಕ್ಷ ಸ್ಥಾನ ಕೊಟ್ಟರು ಸಾಕು ಅನ್ನೋದು Dr. G. ಪರಮೇಶ್ವರ್ ಅವರ ಅಭಿಪ್ರಾಯ. ಇನ್ನು ಎರಡನೇದಾಗಿ KJ ಜಾರ್ಜ್ ಕೂಡ ಈಗ ಇರೋ ಇಂಧನ ಖಾತೆನೇ ನಮಗೆ ಇರಲಿ, ಅಥವಾ ಬೆಂಗಳೂರು ಉಸ್ತುವಾರಿ ಖಾತೆನಾದರೂ ಕೊಡಿ, ಅಥವಾ ಗೃಹ ಖಾತೆ ಕೊಡಿ. ಇದು ಮೂರರಲ್ಲಿ ಅವರಿಗೆ ಯಾವುದಾದ್ರು ಒಂದು ಕೊಟ್ಟರೆ ಸಾಕು ಅಂತ KJ ಜಾರ್ಜ್ ಅವರು ಹೇಳ್ತಾ ಇದ್ದಾರೆ. ಇನ್ನು MB ಪಾಟೀಲ್ ಸಹ ಈಗಿರುವ ಬೃಹತ್ ಕೈಗಾರಿಕೆ ಅಥವಾ ಜಲಸಂಪನ್ಮೂಲ ಖಾತೆ ಕೊಡಿ ಅಂತ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಅವರಿಗೆ ಇದೆರಡರಲ್ಲಿ ಒಂದು ಸಿಗೋ ಚಾನ್ಸಸ್ ಇದೆ. ಇನ್ನು ಕೃಷ್ಣ ಬೈರೇಗೌಡ ಅವರು ಈಗ ಇರೋ ಕಂದಾಯ ಖಾತೆಯಲ್ಲೇ ನಾನು ಮುಂದುವರಿತೀನಿ, ಬೇರೆ ನನಗೆ ಯಾವ ಸ್ಥಾನನೂ ಬೇಡ ಅಂತ ಹೇಳಿದ್ದಾರೆ. ನನಗೆ ಅದರಲ್ಲೇ ಇನ್ನೂ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಸೊ ನನಗೆ ಆ ಕಂದಾಯ ಖಾತೆನೇ ಸಾಕು ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ಮುಂದೆ ಯಾವ ಪಟ್ಟನ್ನು ಇಟ್ಟಿದ್ದಾರೆ ಅಂತ ನೋಡೋದಾದರೆ, ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಮುಂದೆ GBA ಎಲೆಕ್ಷನ್ ಬರ್ತಾ ಇರೋದ್ರಿಂದ ಬೆಂಗಳೂರು ಉಸ್ತುವಾರಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಆ ಖಾತೆನ ಕೇಳ್ತಾ ಇದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಸಹ ಈಗಿರುವ ಗ್ರಾಮೀಣ ಅಭಿವೃದ್ಧಿ ಖಾತೆ ಹಾಗೂ IT-BT ಖಾತೆಯಲ್ಲೇ ಮುಂದುವರಿಬೋದು ಅನ್ನೋ ಮಾಹಿತಿ ಇದೆ. ಆದರೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಪಡೆಯೋ ಇಚ್ಛೆನೂ ಇದೆ ಅಂತೆ. ಇನ್ನು HK ಪಾಟೀಲ್ ಅವರು ಕಾನೂನು ಸಂಸದೀಯ ಸಚಿವರಾಗಿ ಮುಂದುವರಿಬೋದು. ಆದರೆ ಒಂದು ವೇಳೆ TB ಜಯಚಂದ್ರ ಅವರು ಸಚಿವರಾದರೆ ಆಗ ಕಾನೂನು ಸಂಸದೀಯ ಅವರ ಕೈಗೆ ಹೋಗೋ ಚಾನ್ಸಸ್ ಇರೋದ್ರಿಂದ HK ಪಾಟೀಲ್ ಕತೆ ಏನಾಗುತ್ತೆ ನೋಡಬೇಕು. ಇದ್ರ ನಡುವೆ ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ UT ಖಾದರ್, ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಹಾಗೂ ಹ್ಯಾರಿಸ್ ಮಧ್ಯೆ ಪ್ರಬಲ ಪೈಪೋಟಿ ಇದೆ. ಈ ಪೈಕಿ ಇಬ್ಬರಿಗೆ ಮೂವರಿಗೆ ಸಚಿವ ಸ್ಥಾನ ಸಿಗ್ಬೋದು. ಇನ್ನು ಒಕ್ಕಲಿಗ ಸಮುದಾಯದಿಂದ ಬೆಂಗಳೂರು ವಿಜಯನಗರದ M. ಕೃಷ್ಣಪ್ಪ ಅಥವಾ ಅವರ ಮಗ ಪ್ರಿಯಾ ಕೃಷ್ಣ ಅವರಿಗೆ ಸಂಪುಟಕ್ಕೆ ಎಂಟ್ರಿ ಸಿಗ್ಬೋದು.
ಇನ್ನು ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ್ ಸವದಿ, ಬಸವರಾಜ ರಾಯರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಬಿಕೆ ಸಂಗಮೇಶ್ವರ್ ನಡುವೆ ಪ್ರಬಲ ಪೈಪೋಟಿ ಇದೆ. ಹಾಗೆ ಎಸ್ಸಿ ಕೋಟಾದಡಿಯಲ್ಲಿ ಚಳ್ಳಕೆರೆಯ ಶಾಸಕ ರಘುಮೂರ್ತಿ, ರೂಪಾ ಶಶಿಧರ್, ಎಸ್ಎನ್ ನಾರಾಯಣಸ್ವಾಮಿ, ಶಿವರಾಜ್ ತಂಗಡಿಗೆ, ಎಚ್.ವಿ. ವೆಂಕಟೇಶ್ ನಡುವೆ ಪೈಪೋಟಿ ಇದೆ. ಇನ್ನು DKS ಮನ್ಸ್ ಮಾಡಿದ್ರೆ HC ಬಾಲಕೃಷ್ಣ ಅವರನ್ನು ಸಂಪುಟಕ್ಕೆ ತಗೋಬೋದು. ಇನ್ನು ಕೊನೆಯದಾಗಿ DCM ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೀತಾ ಇದೆ. DK ಶಿವಕುಮಾರ್ ಅವರು ಅವರ ಸಂಪುಟದಲ್ಲಿ ಒಂದೇ DCM ಸಾಕು ಅಂತ ಹೈಕಮಾಂಡ್ ಮುಂದೆ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ಹೆಚ್ಚುವರಿ DCM ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಪೈಕಿ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, MB ಪಾಟೀಲ್ ಹಾಗೂ ಅಲ್ಪಸಂಖ್ಯಾತ ಸಮುದಾಯದಿಂದ ಒಬ್ಬರಿಗೆ DCM ಸ್ಥಾನ ಸಿಗುವ ಸಾಧ್ಯತೆ ಇದೆ. ಒಟ್ನಲ್ಲಿ DK ಶಿವಕುಮಾರ್ ಅವರ ರಾಜ್ಯಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು, ಇಡೀ ಕರ್ನಾಟಕ ರಾಜಕಾರಣ ಹೊಸ ತಿರುವು ಪಡೆದುಕೊಂಡಿದೆ. ನಾಳಿನ CLP ಮೀಟಿಂಗ್ ಮುಗಿತಿದ್ದಂತೆ ಅಧಿಕೃತ ಲಿಸ್ಟ್ ಹೊರಬೀಳುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ DK ಶಿವಕುಮಾರ್ ಅವರ ಜೊತೆಗೆ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬೇಕು? KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತನಾ ಅಥವಾ ಜಿ ಪರಮೇಶ್ವರ್ ಸೂಕ್ತನಾ? ಹಾಗೆ ಎಷ್ಟು DCMಗಳು DK ಶಿವಕುಮಾರ್ ಅವ್ರ ಜೊತೆ ಇರ್ತಾರೆ? ಹಾಗೆ ಯಾರ್ಯಾರಿರ್ಬೋದು? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.